ಯೋಗೀಶ್ ಗೌಡ ಕೊಲೆ ಕೇಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಶಿಕ್ಷೆಯ ಪ್ರಮಾಣ ಪ್ರಕಟ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಣ್ಣೀರಿಟ್ಟ ಶಾಸಕ. ಜೈಲಿನ ಸೆಲ್ನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು. ಊಟ ನಿದ್ದೆ ಬಿಟ್ಟು ಕಂಗಾಲಾದ ವಿನಯ್ ಕುಲಕರ್ಣಿ ಮೆಡಿಕಲ್ ಟೆಸ್ಟ್ ವೇಳೆ ಆಹಾರ ಸೇವಿಸಲು ನಿರಾಕರಣೆ ಮಾಡಿದ್ದಾರೆ. ಇಂದು ಬೆಳಗ್ಗೆ 10ಕ್ಕೆ ಸಿಬಿಐ ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿಗಳು. ಎಲ್ಲಾ ಆರೋಪಿಗಳಿಗೆ ಸಿಟಿಪಿ ನಂಬರ್ ವಿತರಣೆ ಮಾಡಲಾಗಿದೆ. ಧಾರವಾಡದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಬೆಂಬಲಿಗರಿಂದ ಪ್ರತಿಭಟನೆ ಸಾಧ್ಯತೆ, ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಪ್ರೂವ್ ಆಗಿದೆ. ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದ್ದು, ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಣ್ಣೀರಿಟ್ಟ ಶಾಸಕ. ಜೈಲಿನ ಸೆಲ್ನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು, ಊಟ ನಿದ್ದೆ ಬಿಟ್ಟು ಕಂಗಾಲಾಗಿದ್ದಾರೆ ಎಂಬ ವಿಷಯ ಕೂಡ ಇಲ್ಲಿ ಕೇಳಬಂದಿದೆ. ವಿನಯ್ ಕುಲಕರ್ಣಿ ಅವರನ್ನ ದೋಷಿ ಎಂದು ನ್ಯಾಯಾಲಯವು ಘೋಷಿಸಿದೆ. ಈ ಬೆಳವಣಿಗೆಯು ಅವರ ಬೆಂಬಲಿಗರಿಗೆ ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಆಘಾತವನ್ನುಂಟು ಮಾಡಿದೆ. ನ್ಯಾಯಾಲಯದ ತೀರ್ಪು ಹೊರಬೀಳ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಅವರು ದುಃಖಿತರಾಗಿ ಕಣ್ಣೀರಿಟ್ಟರು ಎಂದು ಕೂಡ ತಿಳಿದು ಬಂದಿದೆ. ಅವರು ತಾವು ಈ ಪ್ರಕರಣದಿಂದ ಖುಲಾಸೆಗೊಳ್ತೇನೆಂದು ಭಾವಿಸಿದ್ರು. ಆದ್ರೆ ನ್ಯಾಯಾಲಯದ ತೀರ್ಪು ಅವರ ನಿರೀಕ್ಷೆಗೆ ವಿರುದ್ಧವಾಗಿತ್ತು. ನ್ಯಾಯಾಲಯದ ತೀರ್ಪಿನ ನಂತರ ರಾತ್ರಿ ಇಡೀ ನಿದ್ದೆ ಮಾಡದ ವಿನಯ್ ಕುಲಕರ್ಣಿ ಅವರು ತೀವ್ರ ಚಿಂತೆಗೆ ಒಳಗಾಗಿದ್ದಾರೆ. ಜೈಲು ಅಧಿಕಾರಿಗಳು ತಿಳಿಸಿದ ಪ್ರಕಾರ ಸೆಲ್ ಒಳಗೆ ಹೋದ ನಂತರ ಅವರು ದುಃಖದಿಂದ ಕಣ್ಣೀರು ಹಾಕಿದ್ದಾರೆ. ಜೈಲಾಧಿಕಾರಿಗಳು ಇಂದು ಬೆಳಗ್ಗೆ 10 ಗಂಟೆಯೊಳಗೆ ಎಲ್ಲರಿಗೂ ಸಿಟಿಪಿ ಕೋಡ್ ಟ್ರಾನ್ಸ್ಫರ್ ಸಂಖ್ಯೆಗಳನ್ನ ನೀಡಿದ್ದಾರೆ. ಇದು ಅವರ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಅನುಕೂಲವಾಗಲಿದೆ. ನಿನ್ನೆ ಮಧ್ಯಾಹ್ನ ನ್ಯಾಯಾಲಯದ ಬಳಿ ಊಟ ಮಾಡಿದ್ದ ವಿನಯ್ ಕುಲಕರ್ಣಿ ನಂತರ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದೊಯ್ದಾಗ ಊಟ ಸೇವಿಸಲು ನಿರಾಕರಣೆ ಮಾಡಿದ್ದಾರೆ. ತೀರ್ಪಿನ ಆತಂಕದಲ್ಲಿದ್ದ ಅವರು ಯಾವುದೇ ಆಹಾರ ಸೇವಿಸದೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದಲ್ಲದೆ ಜೈಲಾಧಿಕಾರಿಗಳು ಎಲ್ಲ ಆರೋಪಿಗಳನ್ನ ಕ್ವಾರಂಟೈನ್ ಸೆಲ್ ನಲ್ಲಿರಿಸಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಯಲ್ಲಿ ಎಲ್ಲಾ ಆರೋಪಿಗಳನ್ನ ಸಿಬಿಐ ಭದ್ರತೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಇಂದು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗಲಿದ್ದು, ಈ ಕುರಿತು ವಕೀಲರೊಂದಿಗೆ ಚರ್ಚಿಸಿ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ವರದಿಗಳು ತಿಳಿಸಿವೆ. ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ನ್ಯಾಯಾಲಯದ ತೀರ್ಪಿನ ವಿರುದ್ಧ ಪ್ರತಿಭಟನೆ ನಡೆಸುವ ಸಾಧ್ಯತೆ ಕೂಡ ಇದ್ದು, ಆದ್ದರಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿದ್ದಾರೆ. ಶೂಟ್ ಮಾಡು ಮಾಡೀನಿ ಇರೋದನ್ನ ಹಾಕೊಂಡು 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 ಶೂಟ್ ಮಾಡು ಮಾಡೀನಿ
ಇರೋದನ್ನ ಹಾಕೊಂಡು ಶೂಟ್ ಮಾಡು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಅದು ಬಂದಿಲ್ಲ ನೋಡು ಇದು. ನ್ಯೂಸ್ ಡೆಸ್ಕ್ ಇಂದ ವೀರೇಶ್ ವೀರಪ್ಪ. ವೀರೇಶ್ ವೀರಪ್ಪ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ, ರಾಜ್ಯದಲ್ಲಿ ನಾವು ಈ ಹಿಂದೆ ಎಂದು ಕೇಳಿರದಂತಹ ಒಂದು ಸ್ಫೋಟಕವಾದಂತಹ ನ್ಯಾಯಾಲಯದ ಆದೇಶ ನಿನ್ನೆ ಹೊರಬಂದಿತ್ತು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ತೀರ್ಪು ಪ್ರಕಟವಾದಂತಹ ಹಿನ್ನೆಲೆಯಲ್ಲಿ ಪ್ರಕರಣದ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಿಗಿ ಅವರು ಧಾರವಾಡ ನಗರದ ಕೆಸಿಡಿ ವೃತ್ತದಲ್ಲಿ ಇರುವಂತಹ ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೂಡ ನೀಡಿದ್ರು. ಸಿಆರ್ಪಿಎಫ್ ಭದ್ರತೆಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿದಂತಹ ಮುತ್ತಿಗೆ ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ನೀಡುವಂತೆ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ, ರಾಜ್ಯದ ಜನರು ಅಥವಾ ಧಾರವಾಡ ನಗರದಲ್ಲಿ ನಡೆದಂತಹ ಏನು ಈ ಕೊಲೆ ಪ್ರಕರಣ ಇದೆಯಲ್ಲ, ಅದೊಂದು ರೀತಿಯಾಗಿ ಸಿನಿಮಾ ಶೈಲಿನಲ್ಲಿ ಇವತ್ತು ಒಂದು ಅಂಚದ ಭಾಗವನ್ನ ಮುಟ್ಟಿದ್ಯಾ, ನ್ಯಾಯ ಯಾವತ್ತಿದ್ರೂ ನ್ಯಾಯವೇ ಆಗಿರುತ್ತೆ ಅನ್ನುವಂತಹ ಮಾತುಗಳು ಧಾರವಾಡದ ಸುತ್ತಮುತ್ತ ನಡೀತಾ ಇದೆ. ರಾಜ್ಯಾದ್ಯಂತ ವಿನಯ್ ಕುಲಕರ್ಣಿ ಜೈಲಿಗೆ ಹೋಗುವಂತಹ ಸನ್ನಿವೇಶ ಉಂಟಾಯ್ತು ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಲಿಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸುರೇಖಾ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಅಂದ್ರೆ ಯಾರು ಮಾಫಿ ಸಾಕ್ಷಿ ಇದ್ರಲ್ಲ ಬಸವರಾಜ್ ಮುತ್ತಿಗಿ, ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ನಿಜವಾದಂತಹ ಹೋರಾಟ ಈಗ ಪ್ರಾರಂಭ ಆಗಿದೆ. ಯೋಗೇಶ್ ಗೌಡರ ಹತ್ಯೆ ನಡೆದಾಗ ನಾನು ಕೂಡ ಪಿತೂರಿಯ ಭಾಗವಾಗಿದ್ದೆ ಎಂಬ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾ ಇದೆ ಅಥವಾ ಕಾಡ್ತಾ ಇತ್ತು. ಇದೀಗ ನಾನು ಮಾಫಿ ಸಾಕ್ಷಿಯಾಗಿ ಅಂತಂದ್ರೆ 146 ಅಡಿನಲ್ಲಿ ಅವರನ್ನ ಇವಾಗ ಸಾಕ್ಷಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಹಳ ಒಂದು ರೀತಿಯಾದಂತಹ ಅಗಜಗಾಟದ ರಾಜಕೀಯ ವಿಪ್ಲವಗಳ ನಡುವೆ ಇವತ್ತು ನಮಗೆ ಒಂದು ಅದ್ಭುತವಾದಂತಹ ತೀರ್ಪು ಹೊರಗಡೆ ಬಂದಿರುವಂತಹದ್ದು. ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳಿಗೆ ಶಿಕ್ಷೆಯಾಗಲು ಈತನೇ ಕಾರಣ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು. ವಿನಯ್ ಅವರನ್ನ ದೋಷಿ ಅಂತ ಇದೀಗ ರಾಜ್ಯ ಸರ್ಕಾರದ ಮುಂದೆ ಒಂದ್ ರೀತಿ ರಾಜ್ಯ ಸರ್ಕಾರಕ್ಕೆ ಮುಜುಗರವೇ ಸರಿ ಇದು. ಆದ್ರೂ ದಪ್ಪ ಚರ್ಮದ ರಾಜಕಾರಣಿಗಳು ಯಾವ ನಿಟ್ಟಿನಲ್ಲಿ ಇದನ್ನ ತೆಗೆದುಕೊಳ್ತಾರೆ ಅಥವಾ ಏನ್ ಕತೆ ಅಂತ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳನ್ನ ಅಥವಾ ಯಾವುದೇ ಪ್ರತಿಕ್ರಿಯೆಗಳನ್ನ ಈವರೆಗೂ ಕೊಟ್ಟಿಲ್ಲ. ಲೆಟ್ ಇಟ್ ಬಿ ಸಿ. ಬಟ್ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಂತಹ ಮಾಫಿ ಸಾಕ್ಷಿ ಮುತ್ತಿಗಿ ಅವರು ವಿನಯ್ ಕುಲಕರ್ಣಿ ಅವರ ಭಾಗ ಏನಿದೆಯಲ್ಲ ಅದನ್ನ ಅಚ್ಚುಕಟ್ಟಾಗಿ ಅವರೇ ಮಾಡಿದ್ರು. ಹಾಗಾಗಿ ಅವರನ್ನ ನ್ಯಾಯಾಲಯ ದೋಷಿ ಅಂತ ಹೇಳಿ ಹೇಳಿದೆ ಮತ್ತು ನ್ಯಾಯಕ್ಕೆ ಸತ್ಯಕ್ಕೆ ಬೆಲೆ ಸಿಕ್ಕಂಗಾಗಿದೆ ಅಂತ ಹೇಳಿ ಮಾಹಿತಿಗಳನ್ನು ಕೊಟ್ಟಿರುವಂತಹದ್ದು. ಇದರೊಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಏನು ಏನ್ ಹೇಳ್ತೀವಿ ಎರಾ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸುರೇಖಾ. ಎಸ್ ವೀರೇಶ್ ವೀರಪ್ಪ ಅವರೇ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ವಿನಯ್ ಕುಲಕರ್ಣಿ ದೋಷಿ ಎಂದು ಸಾಬೀತಾಗಿರುವಂತದ್ದು. ಇಂದು ಬೆಳಗ್ಗೆ 10 ಗಂಟೆಯೊಳಗೆ ಎಲ್ಲರಿಗೂ ಸಿಟಿಪಿ ಕೋರ್ಟ್ ಟ್ರಾನ್ಸ್ಫರ್ ಅಂದ್ರೆ ಸಿಟಿಪಿ ಫುಲ್ ಫಾರ್ಮ್ ನೋಡೋದಾದ್ರೆ ಕೋರ್ಟ್ ಟ್ರಾನ್ಸ್ಫರ್ ಪಾಸ್ ಸಂಖ್ಯೆಗಳನ್ನ ನೀಡಿದ್ದಾರೆ. ಇದು ಅವರ ಮುಂದಿನ ಕಾನೂನಿನ ಪ್ರಕ್ರಿಯೆಗಳಿಗೆ ಅನುಕೂಲ ಆಗಲಿದೆ. ನಿನ್ನೆ ಮಧ್ಯಾಹ್ನ ನ್ಯಾಯಾಲಯದ ಬಳಿ ಊಟ ಮಾಡಿದ್ದ ವಿನಯ್ ಕುಲಕರ್ಣಿ ನಂತರ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದೊಯ್ದಾಗ ಊಟ ಸೇವಿಸಕ್ಕೂ ಕೂಡ ನಿರಾಕರಣೆ ಮಾಡಿದ್ದಾರೆ. ತೀರ್ಪಿನ ಆತಂಕದಲ್ಲಿದ್ದ ಅವರು ಯಾವುದೇ ಆಹಾರ ಸೇವಿಸದೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ
ಮಾಫಿ ಸಾಕ್ಷಿಯಾಗಿದ್ದಂತಹ ಬಸವರಾಜ್ ಮುತ್ತಗಿ ಏನಿದ್ದಾರೆ, ಇದು ನಾನ್ ಮಾಡಿದ್ದು ತಪ್ಪಿರಬಹುದೇನೋ ಅನ್ನೋದು ಕೂಡ ಅವರಿಗೆ ಅನ್ಸಿದೆ. ಇದ್ರ ಬಗ್ಗೆ ಅವರು ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಕ್ಕಿದೆ ಅನ್ನೋದು ಕೂಡ ಅವರ ಮಾತಾಗಿದೆ ಎಂದು ಬೆಳಗ್ಗೆ 10 ಗಂಟೆಗೆ ಎಲ್ಲ ಆರೋಪಿಗಳಿಗೆ ಸಿಬಿಐ ಭದ್ರತೆಯಲ್ಲಿ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಲಾಗಿದೆ ಎಂದು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗಲಿದ್ದು, ಈ ಕುರಿತು ವಕೀಲರೊಂದಿಗೆ ಚರ್ಚೆ ನಡೆಸಿ ಮೇಲ್ಮನವಿಯನ್ನ ಸಲ್ಲಿಸುವ ಬಗ್ಗೆ ನಿರ್ಧಾರ ಮಾಡಲಾಗ್ತಿದೆ. ವರದಿಗಳು ತಿಳಿಸಿವೆ. ಇದ್ರ ಬಗ್ಗೆ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ನ್ಯಾಯಾಲಯದ ತೀರ್ಪಿನ ವಿರುದ್ಧ ಪ್ರತಿಭಟನೆ ನಡೆಸೋ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಪೊಲೀಸರು ಈ ಧಾರವಾಡದಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿದ್ದಾರೆ. ವಿನಯ್ ಕುಲಕರ್ಣಿ ಅವರನ್ನ ನ್ಯಾಯಾಲಯ ದೋಷಿ ಎಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ಯಲಾಗಿದೆ. ಕುಲಕರ್ಣಿ ಹಾಗೂ ಅವರ ಸಹಚರರನ್ನ ನ್ಯಾಯಾಲಯದ ತೀರ್ಪಿನ ನಂತರ ತಕ್ಷಣವೇ ವಶಕ್ಕೆ ಪಡೆಯಲಾಯಿತು. ಬಳಿಕ ಅವರನ್ನ ಜೈಲಿಗೆ ಸಾಗಿಸಲಾಯಿತು. ಜೈಲು ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಕೋವಿಡ್-19 ನಿಯಮಗಳ ಪ್ರಕಾರ ಹೊಸದಾಗಿ ಜೈಲಿಗೆ ಬರುವ ಕೈದಿಗಳನ್ನ ಕೆಲವು ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿ ಇರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕುಲಕರ್ಣಿ ಅವರನ್ನ ಸಹ ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಲಾಗಿದೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಲಾಗುವುದು. ಜೈಲಿಗೆ ಬರುವಾಗ ತಡವಾದ ಕಾರಣ ಕೈದಿ ಸಂಖ್ಯೆಯನ್ನ ಇಂದು ನೀಡಲಾಗಿದೆ. ಕ್ವಾರಂಟೈನ್ ಅವಧಿಯು ಮುಗಿದ ನಂತರ ಎಲ್ಲಾ ಔಪಚಾರಿಕತೆಗಳನ್ನ ಪೂರ್ಣಗೊಳಿಸಿದ ಬಳಿಕ ಅವರನ್ನ ಮುಖ್ಯ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ತಿಳಿದು ಬಂದಿದೆ. ಈ ಪ್ರಕ್ರಿಯೆಗಳು ಕೆಲ ದಿನಗಳವರೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನಿರೀಕ್ಷಿಸಲಾಗ್ತಿದೆ ಹಾಗೂ ಅವರ ಮುಂದಿನ ನ್ಯಾಯಾಂಗ ವಿಚಾರಣೆಗಳು ಮತ್ತು ಚಟುವಟಿಕೆಗಳ ಬಗ್ಗೆಯೂ ನಿಗಾ ಇರಿಸಲಾಗಿದೆ. ಬಸ್ಸು ಬೆಂಕಿ ಎತ್ಕೊಂಡದೆ ಅಯ್ಯೋ